ಆತ್ಮೀಯ ವೀಕ್ಷಕರೇ, ಆರ್5 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ದಿನಾಂಕ 7/7/2024 ಸ್ಥಳ ಇರ್ಕಲಗಡ, ವಿದ್ಯಾವಿನಾಯಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಕಲಗಡ ಮತ್ತು ಆರ್5 ನ್ಯೂಸ್ ಸಹಯೋಗದೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಶಿಕ್ಷಕರಾದ ಲಕ್ಷ್ಮಣ್ ರಾವ್ ಅವರು ಮತ್ತು ವಿದ್ಯಾರ್ಥಿಗಳೊಂದಿಗೆ 10 ಗಂಟೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಲಕ್ಷ್ಮಣ್ ರಾವ್ ಅವರು, ಡೆಂಗ್ಯೂ ಮತ್ತು ಮಲೇರಿಯಾ ಇನ್ನೂ ಹಲವಾರು ರೋಗಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ರವಿವಾರ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದರು. ನಮಗೆ ಬೆಂಬಲವಾಗಿ ಹಿಂದೂ ಸಾಮ್ರಾಟ್ ಸಂಘಟನೆಯವರು, ಊರಿನ ಗುರು ಹಿರಿಯರು, ಸ್ನೇಹಿತ ಬಳಗದವರು, ಹಲವಾರು ಸಂಘಟನೆಯವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಚ್ಛಗೊಳಿಸೋಣ ಎಂದರು. ಆರ್5 ನ್ಯೂಸ್ ಚಾನೆಲ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಟೀ ಮತ್ತು ಸ್ನ್ಯಾಕ್ಸ್ನ ವ್ಯವಸ್ಥೆ ಮಾಡಲಾಗಿತ್ತು. ವರದಿಗಾರರು ಗಿರೀಶ್ ಹಿರೇಮಠ್, ಇರ್ಕಲಗಡ, ಆರ್5 ನ್ಯೂಸ್ ಬ್ಯೂರೋ. ವಿದ್ಯಾವಿನಾಯಕ ಹಿರಿಯ ಪ್ರಾಥಮಿಕ ಶಾಲೆ ಇರ್ಕಲಗಡದ ನಮ್ಮ ಮಕ್ಕಳ ಉದ್ದೇಶದಂತೆ ಮತ್ತು ಆಶಯದಂತೆ ಇದು ನಮ್ಮ ಊರಲ್ಲ, ನಮ್ಮ ಮನೆ ಅಂತ ಭಾವಿಸಿ ಇರ್ಕಲಗಡದ ಎಲ್ಲ ಹಿಂದೂ ಸಾಮ್ರಾಟ, ಆರ್5 ನ್ಯೂಸ್ ಚಾನಲ್ಲು ಮತ್ತು ಜರ್ನಲಿಸ್ಟ್ ವಾಯ್ಸ್ನ ಜಿಲ್ಲಾ ವರದಿಗಾರರಾದಂಥ ಗಿರೀಶಾಂತ್ ಹಿರೇಮಠ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಸ್ನೇಹ ಶಕ್ತಿ ಸ್ಟಡಿ ಸರ್ಕಲ್ನ ಒಂದು ದೃಢ ಸಂಕಲ್ಪದೊಂದಿಗೆ ನಾವು ಪ್ರತಿ ವಾರ ನಮ್ಮ ಮಕ್ಕಳನ್ನು ಕರ್ಕೊಂಡು ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ನಮ್ಮ ಊರನ್ನು ನಾವೇ ಸ್ವಚ್ಛವಾಗಿಟ್ಕೊಳ್ಬೇಕು. ಇದು ನಮ್ಮ ಊರಲ್ಲ, ನಮ್ಮ ಮನೆ ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಇರ್ಕಲಗಡ ಮತ್ತು ಯಲಮಗೆರೆದ ಎಲ್ಲ ಯುವ ಮಿತ್ರರು ನಮಗೆ ಸಾಥ್ ಕೊಡ್ತಾರಂತ ನಂಬಿದ್ದೀವಿ. ಇವತ್ತು ನಾವು ಇದನ್ನು ಮೊದಲೇ ಹೆಜ್ಜೆ ಇಡ್ತಾ ಇದ್ದೀವಿ. ಇದರಿಂದ ನಮ್ಮ ಊರನ್ನು ರೋಗಮುಕ್ತಗೊಳಿಸಬೇಕು ಮತ್ತು ಸ್ವಚ್ಛವಾಗಿಡಬೇಕು ಅನ್ನೋದು ನಮ್ಮೆಲ್ಲ ಮಕ್ಕಳ ಆಶಯ. ಧನ್ಯವಾದ. ಥ್ಯಾಂಕ್ ಯು ಸರ್.